ನಮಸ್ಕಾರ, ನನ್ನ ಹೆಸರು ಶರಣ್ ಜಂಗಿನ್ ಮಠ್. ಇವತ್ತು ಸ್ಪೋಕನ್ ಇಂಗ್ಲೀಷ್ ಡೇ 37 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡೆಲ್ ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಿದೆ. ನಿಮ್ಗೆ ಗೊತ್ತಿದೆ, ಹೆಲ್ಪಿಂಗ್ ವರ್ಬ್ಸಲ್ಲಿ ನಾವು 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀವಿ. ಒಂದು ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಆರ್ ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ಅಂತ ಹೇಳ್ಬೋದು. ಇನ್ನೊಂದು ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಆರ್ ಮಾಡೆಲ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿಬೋದು. ಓಕೆ, ಮಾಡೆಲ್ ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಏನು? ಸೊ ಮಾಡೆಲ್ ಹೆಲ್ಪಿಂಗ್ ವರ್ಬ್ಸ್ ಆರ್ ಯೂಸ್ಡ್ ವಿತ್ ಮೇನ್ ವರ್ಬ್ಸ್ ಆಫ್ ದಿ ಸೆಂಟೆನ್ಸ್ ನಾವು ಗೊತ್ತು ನಿಮಗೆ, ಯಾವುದೇ ಹೆಲ್ಪಿಂಗ್ ವರ್ಬ್ ಇರಲಿ ಮೇನ್ ವರ್ಬ್ ಜೊತೆನೇ ಯೂಸ್ ಮಾಡ್ತೀವಿ. ಹಾಗೆ ಮಾಡೆಲ್ ವರ್ಬ್ಸ್ನು ಮೇನ್ ವರ್ಬ್ ಜೊತೆನೇ ಯೂಸ್ ಮಾಡ್ತೀವಿ. ಎದಕ್ಕೆ? ಟು ಎಕ್ಸ್ಪ್ರೆಸ್ ಅಬಿಲಿಟಿ, ಪಾಸಿಬಿಲಿಟಿ, ಸರ್ಟನಿಟಿ, ಪರ್ಮಿಷನ್ ಆ್ಯಂಡ್ ನೆಸೆಸಿಟಿ. ನಮ್ಮದು ಎಬಿಲಿಟಿನ ಆಗಲಿ, ಪಾಸಿಬಿಲಿಟಿನ ಎಕ್ಸ್ಪ್ರೆಸ್ ಮಾಡೋದಾಗಲಿ, ಸರ್ಟನಿಟಿ ಕಂಡೀಷನ್ಸ್ನ, ಪರ್ಮಿಷನ್ಸ್ನ ಆ್ಯಂಡ್ ನೆಸೆಸಿಟಿ ಬಗ್ಗೆನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ನಾವು ಮಾಡೆಲ್ ವರ್ಬ್ಸ್ನ ಯೂಸ್ ಮಾಡ್ತೀವಿ. ನೋಡೋಣ ಮಾಡೆಲ್ ವರ್ಬ್ಸ್ ಯಾವ ಥರ ಇದೆ. ಸೊ ಮಾಡೆಲ್ ಹೆಲ್ಪಿಂಗ್ ವರ್ಬ್ಸ್ ಆರ್ ಕ್ಯಾನ್, could have, may, might, may have, might have, should have, must have, ought to have, has to, have to, had to, will have to, will be have to, used to, need or needs or needed, and dare to or dares to or dare to. So these helping verbs are considered to be model helping verbs or model auxiliary verbs ಅಂತ ಹೇಳ್ಬೋದು. ಈಗ ಈ ಮಾಡೆಲ್ ಆಕ್ಸಿಲರಿ ವರ್ಬ್ಸಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ 3 ಮಾಡೆಲ್ ಹೆಲ್ಪಿಂಗ್ ವರ್ಬ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅದು ಯಾವುದಂದರೆ ಕ್ಯಾನ್, could have. ಓಕೆ, ಫಸ್ಟ್ ಕ್ಯಾನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ಯಾನ್ ಈಸ್ ದಿ ಒನ್ ಆಫ್ ದಿ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮಾಡೆಲ್ ವರ್ಬ್ಸ್ ಅಂತ ಹೇಳ್ಬೋದು, ಮಾಡೆಲ್ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ಬೋದು ಇನ್ ಇಂಗ್ಲೀಷ್. ಸೊ ಇಟ್ ಕ್ಯಾನ್ ಬಿ ಯೂಸ್ ಟು ಎಕ್ಸ್ಪ್ರೆಸ್ ಅಬಿಲಿಟಿ ಆರ್ ಅಪಾರ್ಚುನಿಟಿ. ಅಬಿಲಿಟಿನ ಮತ್ತು ಅಪಾರ್ಚುನಿಟಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆರ್ ಟು ರಿಕ್ವೆಸ್ಟ್ ಆರ್ ಆಫರ್ ಪರ್ಮಿಷನ್, ರಿಕ್ವೆಸ್ಟ್ ಮತ್ತು ಪರ್ಮಿಷನ್ ಕೇಳೋಕೆ. ಟು ಶೋ ಪಾಸಿಬಿಲಿಟಿ ಆರ್ ಇಂಪಾಸಿಬಿಲಿಟಿ, ಪಾಸಿಬಿಲಿಟಿ ಮತ್ತು ಇಂಪಾಸಿಬಿಲಿಟಿ ತೋರ್ಸೋಕ್ಕೆ ನಾವು ಕ್ಯಾನ ಯೂಸ್ ಮಾಡ್ತೀವಿ. ನಾರ್ಮಲಿ ಜಾಸ್ತಿ ಜನ ಎಬಿಲಿಟಿಗೋಸ್ಕರ ಕ್ಯಾನ್ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತಾನೆ ಇರ್ತಾರೆ. ಓಕೆ, ನೋಡೋಣ. ಫಸ್ಟ್ ಎಬಿಲಿಟಿಗೆ ನಾ ಎಕ್ಸಾಂಪಲ್ ತೊಗೋತೀನಿ. ಕ್ಯಾನ್ ಹೇಗೆ ಯೂಸ್ ಮಾಡ್ತೀನಿ? ಐ ಕ್ಯಾನ್ ಗಿವ್ ಗುಡ್ ಪ್ರೆಸೆಂಟೇಷನ್. ಸೊ ಇಲ್ಲಿ ನಾನು ನನ್ನ ಎಬಿಲಿಟಿ ಹೇಳ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಒಂದು ಪ್ರೆಸೆಂಟೇಷನ್ ಚೆನ್ನಾಗಿ ಕೊಡ್ಬೋದು ಅಂತ. ದೆನ್ ಅವಾಗ ನಾವು ಯೂಸ್ ಮಾಡುವಂಥ ಆಕ್ಸಿಲರಿ ಹೆಲ್ಪಿಂಗ್ ವರ್ಬ್ ಯಾವುದಪ್ಪ ಅಂದರೆ ಅದು ಮಾಡೆಲ್ ವರ್ಬ್ ಆಗಿರುತ್ತೆ, ಅದು ಕ್ಯಾನ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ನೋಡಿ, ಐ ಕ್ಯಾನ್ ಗಿವ್ ಗುಡ್ ಪ್ರೆಸೆಂಟೇಷನ್. ಓಕೆ, ಈಗ ಇದೇ ಕ್ಯಾನು ಒಂದು ಅಪಾರ್ಚುನಿಟಿ ಅಂತ ತೊಗೊಂಡಾಗ ನಾನು ಯಾವ ಥರ ಯೂಸ್ ಮಾಡ್ಬೋದು ನೋಡಿ. ವಿ ಕ್ಯಾನ್ ಹೆಲ್ಪ್ ನೀಡಿ ಪೀಪಲ್. ಇದು ನನಗೆ ಅಪಾರ್ಚುನಿಟಿ, ನಾನು ನೀಡಿ ಪೀಪಲ್ನ ಹೆಲ್ಪ್ ಮಾಡ್ಬೋದು ಈಗ ಪ್ರೆಸೆಂಟ್ಲಿ. ದಟ್ ಈಸ್ ವಾಟ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಪರ್ಮಿಷನ್ ಅಂತ ತೊಗೊಂಡಾಗ ನಾನು ಹೇಳ್ಬೋದು ಐ ಕ್ಯಾನ್ ಡ್ರೈವ್ ಯುವರ್ ಕಾರ್. ಮೀನ್ಸ್ ನಾನು ಕೇಳ್ತಾ ಇದ್ದೀನಿ, ಹಿಯರ್ ಐ ಆಮ್ ನಾಟ್ ಡೈರೆಕ್ಟ್ಲಿ ಆಸ್ಕಿಂಗ್, ಸೊ ಪ್ಲೀಸ್ ಗಿವ್ ಮಿ ಯುವರ್ ಕಾರ್ ಟು ಡ್ರೈವ್. ಸೊ ಇನ್ಸ್ಟೆಂಟ್ ನಾನು ಹೇಳ್ತಾ ಇದ್ದೀನಿ ನಾನು ಕಾರ್ನ ಡ್ರೈವ್ ಮಾಡ್ಬೋದು ಅಂತ. ಅಬಿಲಿಟಿ ಟುವರ್ಡ್ಸ್ ಪರ್ಮಿಷನ್, ದಟ್ ಈಸ್ ವಾಟ್ ಪರ್ಮಿಷನ್ಗೆ ಸಂಬಂಧಪಡುವಂಥ ಸೆಂಟೆನ್ಸ್ ಅಂತ ಹೇಳ್ಬೋದು. ರಿಕ್ವೆಸ್ಟ್ ಅಂತ ಬಂದಾಗ ಕ್ಯಾನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್. ಸೊ ಇಲ್ಲಿ ನಾವು ಕ್ಯಾನು ರಿಕ್ವೆಸ್ಟ್ಗೋಸ್ಕರ ಯೂಸ್ ಮಾಡ್ತಾ ಇದ್ವಿ. ಪಾಸಿಬಿಲಿಟಿ ಮತ್ತು ಇಂಪಾಸಿಬಿಲಿಟಿ ಅಂತ ತೊಗೊಂಡಾಗ ಒಂದೇ ಸೆಂಟೆನ್ಸ್ ಇದೆ ನೋಡಿ, ಲರ್ನಿಂಗ್ ಅ ಲ್ಯಾಂಗ್ವೇಜ್ ಕ್ಯಾನ್ ಬಿ ರಿಯಲ್ ಚಾಲೆಂಜ್. ಒಂದು ಭಾಷೆ ಕಲಿಬೇಕಾದ್ರೆ ಅದೇ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ದಟ್ ಈಸ್ ಅಬೌಟ್ ಪಾಸಿಬಿಲಿಟಿ ಆರ್ ಇಂಪಾಸಿಬಿಲಿಟಿ. ಸೊ ದಿಸ್ ಈಸ್ ಹೌ ದ ಕ್ಯಾನ್ ಈಸ್ ಯೂಸ್ಡ್. ಇಲ್ಲಿ ಕ್ಯಾನ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ನಿಮ್ಗೊಂದು ಡ್ರಿಲ್ ಟೇಬಲ್ ಕೊಟ್ಟಿನಿ. ಈ ಡ್ರಿಲ್ ಟೇಬಲ್ನ ಪ್ರಾಕ್ಟೀಸ್ ಮಾಡಿ, ಡ್ರಿಲ್ ಟೇಬಲ್ನ ರೀಡ್ ಮಾಡಿ. ನೋಡಿ, ಇಲ್ಲಿವರೆಗೆ ನಾನು ಕಂಟಿನ್ಯೂಸ್ ಆಗಿ ಡ್ರಿಲ್ ಟೇಬಲ್ ಓದ್ತಾನೇ ಬಂದಿದ್ದೀನಿ. ನಿಮ್ಗೆ ಗೊತ್ತು, ಯಾವುದೇ ಸೆಂಟೆನ್ಸ್ನ ನೀವು ಪಾಸಿಟಿವ್ ಸೆಂಟೆನ್ಸಲ್ಲಿ ಹೇಳ್ಬೋದು, ನೆಗೆಟಿವ್ ಸೆಂಟೆನ್ಸಲ್ಲಿ ಹೇಳ್ಬೋದು, ಇಂಟ್ರಾಗೇಟಿವ್ ಪಾಸಿಟಿವಲ್ಲಿ ಹೇಳ್ಬೋದು, ಇಂಟ್ರಾಗೇಟಿವ್ ನೆಗೆಟಿವಲ್ಲಿ ಹೇಳ್ಬೋದು. ನಾನು ಇಲ್ಲಿ ಬರೀ ಒಂದು ಸೆಂಟೆನ್ಸ್ ಮಾತ್ರ ಹೇಳ್ತೀನಿ. ರಿಮೈನಿಂಗ್ ಪರ್ಸ್ನಲ್ ಪ್ರೊನೌನ್ ಯೂಸ್ ಮಾಡಿ ನೀವೇ ಅನ್ಬೇಕು, ನೀವೇ ಟ್ರೈ ಮಾಡಬೇಕು. ಈಗ ನಾನು ಒಂದು ಸೆಂಟೆನ್ಸ್ ಹೇಳ್ತೀನಿ ನೋಡಿ, ಐ ಕ್ಯಾನ್ ಪ್ಲೇ ದ ಚೆಸ್. ಸೊ ಇದು ಏನಾಗುತ್ತೆ, ಪಾಸಿಟಿವ್ ಆಗಿ ನಾನು ಹೇಳ್ತಾ ಇದ್ದೀನಿ, ನನಗೆ ಎಬಿಲಿಟಿ ಇದೆ ಅಂತ ಹೇಳ್ತೀನಿ. ಐ ಕ್ಯಾನ್ ಪ್ಲೇ ದಿ ಚೆಸ್ ಅಂತ. ಇದು ಎಬಿಲಿಟಿ ಶೋ ಮಾಡ್ತಾ ಇದೆ. ಈಗ ನನಗೆ ಆಡೋಕ್ಕೆ ಬರೋಂಗಿಲ್ಲ ಅಂತ, ನನಗೆ ಆಗೋದಿಲ್ಲ ಅಂತ ನನಗೆ ಹೇಳಬೇಕಂದ್ರೆ ಹೇಗೆ ಹೇಳ್ಬೇಕು ನಾನು? ಐ ಕ್ಯಾನಾಟ್ ಪ್ಲೇ ದಿ ಚೆಸ್. ಯಾಕಂದರೆ ಐ ಡೋಂಟ್ ನೋ ದಿ ರೂಲ್ಸ್ ಅಂತ ಹೇಳ್ಬೋದಲ್ಲ. ಐ ಕ್ಯಾನಾಟ್ ಪ್ಲೇ ದಿ ಚೆಸ್. ದಟ್ ಈಸ್ ವಾಟ್ ಅಲ್ಲಿ ನಾವು ಕ್ಯಾನ್ನ ಈ ಥರ ನೆಗೆಟಿವ್ ಆಗಿ ಯೂಸ್ ಮಾಡ್ಬೋದು. ಐ ಕ್ಯಾನಾಟ್ ಪ್ಲೇ ದ ಚೆಸ್ ಆರ್ ಐ ಕಾಂಟ್ ಪ್ಲೇ ದ ಚೆಸ್ ಅಂತ ಹೇಳ್ಬೋದು. ಇದು ಏನಾಗುತ್ತೆ, ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ನಾನು ಈಗ ಇಂಟ್ರಾಗೇಟಿವ್ ಪಾಸಿಟಿವ್ ಅಂತ ಹೇಳಬೇಕು. ಇಂಟ್ರಾಗೇಟಿವ್ ಪಾಸಿಟಿವ್ ಕ್ವೆಶನ್ ಮಾಡಬೇಕು, ಕ್ಯಾನ್ ಐ ಪ್ಲೇ ದಿ ಚೆಸ್. ಈಗ ಆಲ್ರೆಡಿ ಆಡ್ತಾ ಇದ್ದಾರೆ ಇಬ್ಬರು, ನಾವು ಅವ್ರು ನಡ್ಬೇಕು ಹೋಗಿ ಕೇಳ್ತಾ ಇದ್ದೀನಿ, ಐ ವಾಂಟ್ ಟು ಪ್ಲೇ ದಿ ಚೆಸ್. ದೆನ್ ಅಲ್ಲಿ ಹೇಳ್ಬೋದು, ಕ್ಯಾನ್ ಐ ಪ್ಲೇ ದಿ ಚೆಸ್. ಎಸ್ ನೋಡಿ, ಸಮ್ ಟೈಮ್ ಕ್ಯಾನು ಮೇ ಥರನೂ ಕೆಲಸ ಮಾಡುತ್ತೆ. ಇಲ್ಲಿ
ನಾ ಈಗ ಹೇಳಿದಂಥ ಸೆಂಟೆನ್ಸ್ ಏನಿದಿಲ್ಲ, ಕ್ಯಾನ್ ಐ ಪ್ಲೇ ದಿ ಚೆಸ್, ಇಲ್ಲಿ ನೀವು ಮೇ ಯೂಸ್ ಮಾಡಿದ್ರೆ ನಡೆಯುತ್ತೆ, ಮೇ ಐ ಪ್ಲೇ ದಿ ಚೆಸ್. ಸೊ ಇಲ್ಲಿ ನಾವು ಕ್ಯಾನ್ನು ಯೂಸ್ ಮಾಡ್ಬೋದು, ಕ್ಯಾನ್ ಐ ಪ್ಲೇ ದಿ ಚೆಸ್. ಇದೇನಾಗುತ್ತೆ, ಇಂಟ್ರಾಗೇಟಿವ್ ಪಾಸಿಟಿವ್ ಆಗುತ್ತೆ. ಹಾಗೆ ಇಂಟ್ರಾಗೇಟಿವ್ ನೆಗೆಟಿವ್ನು ಮಾಡ್ಬೋದು. ಹೇಗೆ, ಕ್ಯಾನ್ ಐ ನಾಟ್ ಪ್ಲೇ ದಿ ಚೆಸ್, ಕಾಂಟ್ ಐ ಪ್ಲೇ ದಿ ಚೆಸ್, ಚೆಸ್ ಆಡಬಾರ್ದ ನಾನು ಅಂತ ಕೇಳ್ಬೋದು ನೀವು, ಕಾಂಟ್ ಐ ಪ್ಲೇ ದಿ ಚೆಸ್. ಸೊ ಈ ಥರನೂ ಯೂಸ್ ಮಾಡ್ಬೋದು. ಅದೇ ಥರ ನೀವು ವಿ, ಯು, ದೇ, ಹಿ, ಶಿ, ಇಟ್ ನಾ ಯೂಸ್ ಮಾಡಿ ಸೆಂಟೆನ್ಸ್ನ ಹೇಳೋಕ್ಕೆ ಟ್ರೈ ಮಾಡಿ. ಯಾವ ಸೆಂಟೆನ್ಸ್ ಹೇಳಬೇಕು, ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಪಾಸಿಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ನೆಗೆಟಿವ್. ಇದೆಲ್ಲ ಏನಾಯಿತು, ಕ್ಯಾನ್ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್ ಕವರ್ ಆಯಿತು. ಈಗ ನೆಕ್ಸ್ಟ್ ನೋಡೋಣ ಕುಡ್. ಕ್ಯಾನ್ ಬಗ್ಗೆ ಗೊತ್ತಾಯ್ತು ನಿಮಗೆ. ಸ್ಕ್ಯಾನ್ ಏನು, ಒಂದು ಎಬಿಲಿಟಿ ಹೇಳೋದಾಗಲಿ, ಒಂದು ಪಾಸಿಬಿಲಿಟಿ ಬಗ್ಗೆ ಹೇಳೋದಾಗಲಿ, ಒಂದು ರಿಕ್ವೆಸ್ಟ್ ಆಗಲಿ, ಸೊ ಡಿಫ್ರೆಂಟ್ ಕ್ರೈಟೀರಿಯಲ್ಲಿ ನಾವು ಕ್ಯಾನ ಯೂಸ್ ಮಾಡ್ತೀವಿ. ಹಾಗೆ ಕುಡ್ನು ಯೂಸ್ ಮಾಡ್ತೀವಿ ನಾವು. ಹೇಗೆ ನೋಡಿ, ಕುಡ್ ಇಸ್ ಅ ಮಾಡೆಲ್ ವರ್ಬ್ ಯೂಸ್ ಟು ಎಕ್ಸ್ಪ್ರೆಸ್ ಪಾಸಿಬಿಲಿಟಿ ಆರ್ ಪಾಸ್ಟ್ ಎಬಿಲಿಟಿ, ಅಂದರೆ ನಾಟ್ ಪ್ರೆಸೆಂಟ್ ಎಬಿಲಿಟಿ. ಪ್ರೆಸೆಂಟ್ ಎಬಿಲಿಟಿ ಹೇಳಬೇಕಂದ್ರೆ ನಾನು ಹೇಳಬೇಕು ಕ್ಯಾನ್, ಅಂದರೆ ಐ ಕ್ಯಾನ್ ಪ್ಲೇ ದಿ ಚೆಸ್. ಇದು ಪ್ರೆಸೆಂಟ್ ಎಬಿಲಿಟಿ ಹೇಳ್ತಾ ಇದ್ದೀನಿ ನಾನು. ಸೊ ನನಗೆ ಪಾಸ್ಟ್ ಎಬಿಲಿಟಿ ಅಂದರೆ ನಾನು ಮೊನ್ನೆ ನಂಗೆ ಚೆಸ್ ಆಡೋಕೆ ಕೊಡಬೇಕಾಗಿತ್ತು ಅಂತ ಹೇಳಬೇಕಾಗಿತ್ತು. ನೀವು ಮೊನ್ನೆ ನನಗೆ ಚೆಸ್ ಆಡೋಕೆ ಕೊಟ್ಟಿದ್ರೆ ನಾನು ಗೆಲ್ತಾ ಇದ್ದೆ, ಅವಾಗ ನಾನು ಹೇಳ್ಬೋದು, ಈ ಥರ ಹೇಳ್ಬೋದು, ಐ ಕುಡ್ ಪ್ಲೇ ದಿ ಚೆಸ್, ಐ ಕುಡ್ ಪ್ಲೇ ದಿ ಚೆಸ್. ಸೊ ಅವಾಗ ನೀವು ಹೇಳ್ಬೋದು ಐ ಮೈಟ್ ವಿನ್, ಸೊ ಐ ಮೈಟ್, ನಾನು ಗೆಲ್ಬೋದಾಗಿತ್ತು ಅಂತ ಹೇಳ್ಬೋದು, ರೈಟ್. ಐ ಕುಡ್ ಪ್ಲೇ ದಿ ಚೆಸ್, ಈ ಥರನೂ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಪಾಸ್ಟ್ ಟೆನ್ಸ್ನಾಗ ಎಬಿಲಿಟಿ ಹೇಳಬೇಕಂದ್ರೆ ಕುಡ್ ಯೂಸ್ ಮಾಡಬೇಕು, ಪ್ರೆಸೆಂಟ್ ಟೆನ್ಸ್ನಾಗ ಎಬಿಲಿಟಿ ಹೇಳಬೇಕಂದ್ರೆ ಕ್ಯಾನ್ ಯೂಸ್ ಮಾಡಬೇಕು. ಆ್ಯಸ್ ವೆಲ್ ಆಸ್ ಟು ಮೇಕ್ ಸಜೆಷನ್ಸ್, ರಿಕ್ವೆಸ್ಟ್ಗೋಸ್ಕರನೂ ಯೂಸ್ ಮಾಡ್ತೀವಿ. ಕುಡ್ ಈಸ್ ಆಲ್ಸೋ ಕಾಮನ್ಲಿ ಯೂಸ್ ಇನ್ ಕಂಡೀಷನಲ್ ಸೆಂಟೆನ್ಸ್. ಕಂಡೀಷನ್ ರಿಲೇಟೆಡ್ ಸೆಂಟೆನ್ಸ್ನ ಯೂಸ್ ಮಾಡೋಕ್ಕೂ ನಾವು ಕುಡ್ನ ಯೂಸ್ ಮಾಡ್ತೀವಿ ಆ್ಯಸ್ ದಿ ಕಂಡೀಷ್ನಲ್ ಫಾರ್ಮ್ ಆಫ್ ಕ್ಯಾನ್ ಅಂತ ಹೇಳ್ಬೋದು. ಕ್ಯಾನ್ದು ಕಂಡೀಷ್ನಲ್ ಫಾರ್ಮ್ ಥರನೂ ಕೆಲಸ ಮಾಡುತ್ತೆ ಕುಡ್. ನೋಡೋಣ ಅದು ಎಕ್ಸಾಂಪಲಲ್ಲಿ. ಈಗ ಎಬಿಲಿಟಿನೇ ತೊಗೋಣ ನೋಡಿ. ಎಬಿಲಿಟಿ ಬಗ್ಗೆ ಹೇಳಬೇಕಾಗಿತ್ತು ಅಂದರೆ ನಾನು ಅದೇ ಸೇಮ್ ಹೇಳ್ತೀನಿ ನೋಡಿ ಸೆಂಟೆನ್ಸು. ಐ ಕುಡ್ ಪ್ಲೇ ಚೆಸ್ ವೆಲ್ ಹ್ಯಾನ್ ಐ ವಾಸ್ ಅ ಚೈಲ್ಡ್. ಸಣ್ಣವನಿದ್ದಾಗ ನಾನು ಚೆನ್ನಾಗಿ ಚೆಸ್ ಆಡ್ತಾ ಇದ್ದೆ. ದ್ಯಾಟ್ ಈಸ್ ಅಲ್ಲಿ ಕುಡ್ ಯೂಸ್ ಮಾಡಬೇಕು. ಕುಡ್ ಯಾಕೆ ಯೂಸ್ ಮಾಡಬೇಕು, ಪಾಸ್ಟ್ ಟೆನ್ಸ್ ಇದೆ. ಈಗ ಇದೇನೋ ಸೆಂಟೆನ್ಸ್ ನಾ ಈ ಪ್ರೆಸೆಂಟ್ ಹೇಳಬೇಕಂದ್ರೆ ಅಲ್ಲಿ ಕುಡ್ ಯೂಸ್ ಮಾಡೋಂಗಿಲ್ಲ, ಐ ಕ್ಯಾನ್ ಪ್ಲೇ ದಿ ಚೆಸ್ ಅಂತ ಅಷ್ಟೇ ಅಂತೀನಿ. ಓಕೆ, ಸೊ ನಾನು ಸಣ್ಣವರಿದ್ದಾಗಿಂದಂದರೆ ಇಟ್ ಈಸ್ ರಿಲೇಟೆಡ್ ಟು ಪಾಸ್ಟ್. ಪಾಸ್ಟ್ ಹೇಳಬೇಕಾದ್ರೆ ಯು ಶುಡ್ ನಾಟ್ ಯೂಸ್ ಕ್ಯಾನ್, ಯು ಶುಡ್ ಯೂಸ್ ಕುಡ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಪಾಸಿಬಿಲಿಟಿ ಅಂತ ಬಗ್ಗೆ ನಾನು ಕುಡ್ ಹ್ಯಾಂಗೆ ಯೂಸ್ ಮಾಡಬೇಕು. ಸ್ಟೇಯಿಂಗ್ ಇನ್ ಹೋಮ್ ಕುಡ್ ಬಿ ಪ್ರಿವೆಂಟೆಡ್ ಬೈ ಇನ್ಫೆಕ್ಟಿಂಗ್ ಕೋವಿಡ್-19. ಮನೇಲಿ ಇದ್ಬಿಟ್ರೆ ಅದು ಪ್ರಿವೆಂಟ್ ಮಾಡ್ದಂಗೆ, ಏನು ಪ್ರಿವೆಂಟ್ ಮಾಡ್ದಂಗೆ ಕೋವಿಡ್-19ನಿಂದ ಇನ್ಫೆಕ್ಟ್ ಆಗಂಗಿಲ್ಲ ನಾವು. ಇದು ಪಾಸಿಬಿಲಿಟಿ ಅಂತ ಹೇಳ್ಬೋದು. ಓಕೆ, ದಟ್ ಈಸ್ ಆಲ್ ಅಬೌಟ್ ವಾಟ್, ಪಾಸಿಬಿಲಿಟಿ. ನೆಕ್ಸ್ಟ್ ಪರ್ಮಿಷನ್ ಬಗ್ಗೆ ತೊಗೊಂಡಾಗ ಕುಡ್ ಯು ಗೋ ಹೋಮ್ ನಾವು. ಸೊ ನಾವು ಹೋಗ್ಬೋದಾ ಮನೆಗೆ ಅಂತಂದಾಗ ಕುಡ್ಡನ್ನ ಯೂಸ್ ಮಾಡ್ಬೋದು. ರಿಕ್ವೆಸ್ಟ್ ಬಂದಾಗ ಕುಡ್ ಐ ಯೂಸ್ ಯುವರ್ ಲ್ಯಾಪ್ಟಾಪ್ ಟು ಫಿಲ್ ಆನ್ಲೈನ್ ಅಪ್ಲಿಕೇಶನ್. ನಿಮ್ಮ ಲ್ಯಾಪ್ಟಾಪ್ನ ಯೂಸ್ ಮಾಡ್ಬೋದಾ, ಆನ್ಲೈನ್ ಅಪ್ಲಿಕೇಶನ್ ತುಂಬೋದಿದೆ. ಸೊ ಈಗ ಬೇರೆ ಬೇರೆ ಸೆಂಟೆನ್ಸ್ ತೊಗ್ಬೋದು. ಕುಡ್ ಐ ಯೂಸ್ ಯುವರ್ ಸ್ಮಾರ್ಟ್ಫೋನ್, ಐ ವಾಂಟ್ ಟು ಟೇಕ್ ಅ ಪಿಕ್ಚರ್. ಕುಡ್ ಐ ಯೂಸ್ ಅ ಸ್ಮಾರ್ಟ್ಫೋನ್ ಟು ಟೇಕ್ ಅ ಪಿಕ್ ಆರ್ ಟು ಟೇಕ್ ಅ ಪಿಕ್ಚರ್ ಅಂತ ಹೇಳ್ಬೋದು. ಆವಾಗೂ ರಿಕ್ವೆಸ್ಟ್ಗೋಸ್ಕರನೂ ಕುಡ್ನ ಯೂಸ್ ಮಾಡ್ಬೋದು. ಮತ್ತು ಕಂಡೀಷನಲ್, ಸ್ಪೆಷಲಿ ಕಂಡೀಷನ್ಸ್ ಇದ್ದಾಗ ನಾವು ಜಾಸ್ತಿ ಜನ ಕುಡ್ ಯೂಸ್ ಮಾಡ್ತೀವಿ. ಈಗ ನೋಡಿ, ವಿ ಕುಡ್ ಗೋ ಆನ್ ಪಿಕ್ನಿಕ್ ಇಫ್ ವಿ ಡಿಡೆಂಟ್ ಹ್ಯಾವ್ ಲಾಕ್ಡೌನ್. ಲಾಕ್ಡೌನ್ ಇಲ್ಲ ಅಂದರೆ ಪಿಕ್ನಿಕ್ ಹೋಗ್ತಾ ಇದ್ವಿ ಅಂತ ಹೇಳಬೇಕಂದ್ರೆ ನಾವು ಕುಡ್ನ ಯೂಸ್ ಮಾಡ್ತೀವಿ. ವಿ ಕುಡ್ ಗೋ ಆನ್ ಪಿಕ್ನಿಕ್ ಇಫ್ ವಿ ಡಿಡೆಂಟ್ ಹ್ಯಾವ್ ಲಾಕ್ಡೌನ್. ಓಕೆ, ಸೊ ಆಲ್ರೆಡಿ ಇಟ್ ಇಸ್ ಲಾಕ್ಡೌನ್, ಸೊ ಯು ಶುಡ್ ಸ್ಟೇ ಹೋಮ್, ರೈಟ್. ದಟ್ ಈಸ್ ಸೆಕೆಂಡರಿ. ಸೊ ಇಲ್ಲಿ ಕುಡ್ಡು ನಾ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಓಕೆ, ಸೇಮ್ ನಾ ಮತ್ತೆ ಡಿಲ್ ಟೇಬಲ್ ಕೊಟ್ಟಿನಿ, ಅದೇ ಥರ ಸೆಂಟೆನ್ಸು. ನಾ ಒಂದು ಸೆಂಟೆನ್ಸ್ ಹೇಳ್ತೀನಿ, ಐ ಕುಡ್ ಫಿನಿಶ್ ದಿ ಪ್ರಾಜೆಕ್ಟ್. ಇದೇನಾಗುತ್ತೆ, ಪಾಸಿಟಿವ್ ಸೆಂಟೆನ್ಸ್. ನೆಗೆಟಿವ್, ಐ ಕುಡ್ ನಾಟ್ ಫಿನಿಶ್ ದಿ ಪ್ರಾಜೆಕ್ಟ್, ಐ ಕುಡಂಟ್ ಫಿನಿಶ್ ದಿ ಪ್ರಾಜೆಕ್ಟ್. ಇದು ನೆಗೆಟಿವ್. ಇಂಟ್ರಾಗೇಟಿವ್ ಪಾಸಿಟಿವ್, ಕುಡ್ ಐ ಫಿನಿಶ್ ದಿ ಪ್ರಾಜೆಕ್ಟ್, ಇಂಟ್ರಾಗೇಟಿವ್ ಪಾಸಿಟಿವ್. ಆ್ಯಂಡ್ ಇಂಟ್ರಾಗೇಟಿವ್ ನೆಗೆಟಿವ್ ಏನಾಗುತ್ತೆ, ಕುಡ್ ಐ ನಾಟ್ ಫಿನಿಶ್ ದಿ ಪ್ರಾಜೆಕ್ಟ್ ಆರ್ ಕುಡಂಟ್ ಐ ಫಿನಿಶ್ ದಿ ಪ್ರಾಜೆಕ್ಟ್. ಸೊ ಆ್ಯಕ್ಚುಲಿ ಕುಡ್ ಪಾಸ್ಟ್ ಟೆನ್ಸ್ ಹೇಳಬೇಕಾದ್ರೆ ನೀವು ಅಲ್ಲಿ ಹೇಳಬೇಕು ಇದು ಪಾಸ್ಟ್ ಟೆನ್ಸ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ. ಅದ್ರ ಜೊತೆ ಇನ್ನೊಂದು ಸೆಂಟೆನ್ಸ್ ಹೇಳಬೇಕು, ಐ ಕುಡ್ ಫಿನಿಶ್ ದಿ ಪ್ರಾಜೆಕ್ಟ್. ಯಾಕೆ, ಯಾವ ಟೈಮಲ್ಲಿ ಹೇಳ್ಬೋದು, ಲಾಸ್ಟ್ ವೀಕಲ್ಲಿ ನನಗೆ ಆ ವರ್ಕ್ ಬರಲಿಲ್ಲ ಅಂದರೆ, ಓಕೆ, ಅಲ್ಲಿ ರೀಸನ್ ಹೇಳಬೇಕು. ಸೊ ಐ ಕುಡ್ ಫಿನಿಶ್ ದಿ ಪ್ರಾಜೆಕ್ಟ್ ಇನ್ ಲಾಸ್ಟ್ ವೀಕ್. ಓಕೆ, ಸೊ ದ್ಯಾಟ್ ಈಸ್ ವಾಟ್ ಕುಡ್ನ ಯೂಸ್ ಮಾಡುವಂಥ ಮೆಥಡ್. ನೆಕ್ಸ್ಟು ಕುಡ್ ಹ್ಯಾವ್ ನೋಡಿ, ಕುಡ್ ಹ್ಯಾವ್ ಇಸ್ ಅ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡಬೇಕಲ್ಲಿ. ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಯಾವ ಫಾರ್ಮ್ ಇರುತ್ತೆ, V3 ಫಾರ್ಮ್. ವರ್ಬು V1 ಫಾರ್ಮ್ ಅಂದರೆ ಪ್ರೆಸೆಂಟ್ ಟೆನ್ಸು, V2 ಅಂದರೆ ಪಾಸ್ಟ್ ಟೆನ್ಸು, V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್. ಅಂದರೆ ಕುಡ್ ಹ್ಯಾವ್ V3 ಫಾರ್ಮ್ನ ಯೂಸ್ ಮಾಡಬೇಕು. ಮೀನ್ಸ್ ದ್ಯಾಟ್ ಸಮಥಿಂಗ್ ಪಾಸಿಬಲ್ ಇನ್ ದಿ ಪಾಸ್ಟ್, ಅಂದರೆ ಪಾಸ್ಟ್ನಾಗ ಪಾಸಿಬಲ್ ಇತ್ತು. ಆರ್ ಯು ಹ್ಯಾಡ್ ಅಬಿಲಿಟಿ ಟು ಡೂ ಸಮಥಿಂಗ್ ಇನ್ ದಿ ಪಾಸ್ಟ್. ನಿಮ್ಗೆ ಅಬಿಲಿಟಿ ಇತ್ತು, ಪಾಸ್ಟ್ನಾಗ ಮಾಡುವಂಥ ಅಬಿಲಿಟಿ ಇತ್ತು, ಬಟ್ ಮಾಡಿಲ್ಲ. ಯು ಡಿಡೆಂಟ್ ಡೂ ಇಟ್. ಅದು ನೀವು ಮಾಡಿಲ್ಲ, ಆವಾಗ ನಾವು
ಏನು ಯೂಸ್ ಮಾಡ್ತೀವಿ, ಕುಡ್ ಹ್ಯಾವ್. ನಾ ಇದು ಮಾಡ್ಬೋದಾಗಿತ್ತು, ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಿರಲ್ಲ, ಅವಾಗ ನಾವು ಏನು ಯೂಸ್ ಮಾಡಬೇಕು, ಕುಡ್ ಹ್ಯಾವ್ನ ಯೂಸ್ ಮಾಡಬೇಕು. ಎಕ್ಸಾಂಪಲ್ ನೋಡೋಣ. ಈ ಕ್ರಿಟಿಸಿಸಮ್ ನಾವೇ ಅನ್ಕೋತಾ ಇರ್ತೀವಿ, ಇದು ಮಾಡಿ ಇಷ್ಟ ಕೆಲಸ ಮಾಡಿದ್ದೆ ಅಂದರೆ ಈಗ ಆಗ್ತಾ ಇರಲಿಲ್ಲ. ಸೊ ಅವಾಗ ನಾವು ಕುಡ್ ಹ್ಯಾವನ್ನ ಯೂಸ್ ಮಾಡ್ತೀವಿ ಜಾಸ್ತಿ. ಈಗ ನಾವು ಒಂದು ಸೆಂಟೆನ್ಸ್ ತೊಗೊಂಡು ನೋಡಿ. ಶಿ ಕುಡ್ ಹ್ಯಾವ್ ಸ್ಟೇಡ್ ಅಪ್ ಟು ಲೇಟ್ ಟು ಸ್ಟಡಿ ಫಾರ್ ಎಕ್ಸಾಮಿನೇಷನ್ ಬಟ್ ಶಿ ಡಿಸೈಡೆಡ್ ಟು ಗೆಟ್ ಬೆಡ್ ಅರ್ಲಿ. ಇಟ್ಸ್ ನಾಟ್ ಬೆಡ್ ಆಗಬೇಕು, BED ಬೆಡ್ ಅರ್ಲಿ. ಅವ್ರು ಏನು ಹೇಳ್ತಾ ಇದ್ದಾರೆ, ಅವಳು ಲೇಟ್ ಆಗಿ ಮೀನ್ಸ್ ಹಾಗೆ ಕುತ್ಕೊಂಡು ಅಂದರೆ ನಿದ್ದೆ ಮಾಡಲಾರ್ದೆ ಅಭ್ಯಾಸ ಮಾಡಿದರೆ ಚೆನ್ನಾಗಿರ್ತಿತ್ತು. ಬಟ್ ಏನು ಮಾಡಿದ್ಲು, ಜಲ್ದಿ ಮಲ್ಕೊಂಡ್ಬಿಟ್ಲು, ಮೀನ್ಸ್ ನಿದ್ದೆ ಮಾಡಿದ್ಲು ಅಂತ ಹೇಳ್ತಾ ಇದ್ದಾರೆ ಸೆಂಟೆನ್ಸ್ ಅದು. ಓಕೆ, ನೆಕ್ಸ್ಟ್ ಒಪಿನಿಯನ್ ನೋಡಿ. ಒಪಿನಿಯನ್ ವೆರಿ ಸಾತ್ವಿಕ್, ಹಿ ಕುಡ್ ಹ್ಯಾವ್ ಗಾನ್ ಟು ಹೋಮ್. ಮನೆಗೆ ಹೋಗಿರ್ಬೋದು. ಸೊ ಅಲ್ಲಿ ಒಪಿನಿಯನ್ ಅಂದರೆ 100% ಗೊತ್ತಿಲ್ಲ ಮನೆಗೆ ಹೋಗಿದ್ದಾರೆ ಇಲ್ಲ ಅಂತ. ಆ ಟೈಮಲ್ಲಿ ಒಪಿನಿಯನ್ನ ಈ ಥರ ನಾವು ಸ್ಟೇಟ್ಮೆಂಟ್ ಮುಖಾಂತರ ಹೇಳ್ತೀವಿ. ದ್ಯಾಟ್ ವಾಸ್ ಪಾಸಿಬಲ್ ಇನ್ ದಿ ಪಾಸ್ಟ್ ಬಟ್ ಇಟ್ ಡಿಡೆಂಟ್ ಹ್ಯಾಪನ್. ಅದು ಪಾಸಿಬಲ್ ಇತ್ತು ಬಟ್ ಆಗಿಲ್ಲ. ಈಗ ನೋಡಿ, ವೈ ಡಿಡ್ ಯು ಪ್ಲೇ ವಿತ್ ದ ಗನ್. ಆ ಗನ್ ಜೊತೆ ಯಾಕೆ ಆಡ್ತೀಯಾ. ಯು ವುಡ್ ಹ್ಯಾವ್ ಕಿಲ್ಡ್ ಯುವರ್ ಸೆಲ್ಫ್. ನಿನಗೆ ಏನೋ ಆಗ್ಬೋದಾಗಿತ್ತು. ಸೊ ಬೆಟರ್ ಯು ಶುಡ್ ನಾಟ್ ಪ್ಲೇ ದ್ಯಾಟ್. ಅವಾಗ ಆ ಥರ ಹೇಳಬೇಕಂದ್ರೆ ನಾವು ಕುಡ್ ಹ್ಯಾವ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಕುಡ್ ಹ್ಯಾವ್ ಒಂದು ಕ್ರಿಟಿಸಿಸಮ್ ಮಾಡೋಕ್ಕೆ, ಒಂದು ಒಪಿನಿಯನ್ಗೋಸ್ಕರ ಆ ಥರ ಏನೋ ಆಗ್ಬೋದಾಗಿತ್ತು, ಆಗಿಲ್ಲ, ಆ ಥರ ಆಗಿಲ್ಲ ಅನ್ನೋಕ್ಕೆ ನಾವು ಕುಡ್ ಹ್ಯಾವ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಕುಡ್ ಹ್ಯಾವ್ಗೂ ಸೇಮ್ ಎಕ್ಸಾಂಪಲ್ ಕೊಟ್ಟಿನಿ. ಇದೇ ಸೆಂಟೆನ್ಸ್ನ ಹೇಳಬೇಕಂದ್ರೆ ಐ ಕುಡ್ ಹ್ಯಾವ್ ಗಾನ್ ಟು ಹೋಮ್. ಇಂಟ್ರಾಗೇಟಿವ್, ಐ ಕುಡ್ ನಾಟ್ ಹ್ಯಾವ್ ಗಾನ್ ಟು ಹೋಮ್ ಆರ್ ಕುಡಂಟ್ ಹ್ಯಾವ್ ಗಾನ್ ಟು ಹೋಮ್. ಸೊ ಇಂಟ್ರಾಗೇಟಿವ್, ಕುಡ್ ಐ ಹ್ಯಾವ್ ಗಾನ್ ಟು ಹೋಮ್, ಕುಡಂಟ್ ಐ ಹ್ಯಾವ್ ಗಾನ್ ಟು ಹೋಮ್. ಇದು ಸೆಂಟೆನ್ಸ್ ಡ್ರಿಲ್ ಟೇಬಲ್ ಸೆಂಟೆನ್ಸ್ ಅಂತ ಹೇಳ್ಬೋದು. ದಿಸ್ ಕಂಪ್ಲೀಟ್ಸ್ ದ ವಿಡಿಯೋ. ಇಲ್ಲಿಗೆ ಇದು ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ, ಜಸ್ಟ್ ಕ್ಯಾನ್, ಕುಡ್ ಹ್ಯಾವ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಡಿಸ್ಕಸ್ ಮಾಡಿದ್ವಿ. ಓಕೆ, ಇವತ್ತಿನ ಆ್ಯಕ್ಟಿವಿಟಿ ಭಾಳ ಸಿಂಪಲ್ ಕೊಟ್ಟಿದ್ದೀನಿ ನಾನು. ನೀವು ಕ್ಯಾನ್ ಬಗ್ಗೆ ಗೊತ್ತಾಗಿದೆ, ಕುಡ್ ಬಗ್ಗೆ ಗೊತ್ತಾಗಿದೆ, ಕುಡ್ ಹ್ಯಾವ್ ಬಗ್ಗೆನೂ ಗೊತ್ತಾಗಿದೆ. ನೀವೇ ಸೆಂಟೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ 10 ಸೆಂಟೆನ್ಸ್ನ ಮಾಡಿ. ಕ್ಯಾನ್, ಕುಡ್ ಹ್ಯಾವ್ನ ಎಲ್ಲ ಹಿಡಿದ್ಬಿಟ್ಟು ಅಟ್ಲೀಸ್ಟ್ 10 ಸೆಂಟೆನ್ಸ್ನ ಮಾಡೋಕ್ಕೆ ಪ್ರಯತ್ನ ಮಾಡಿ. ಸೊ ದಿಸ್ ಕಂಪ್ಲೀಟ್ಸ್ ವಿಡಿಯೋ. ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಯಾರು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ.